ತಾಲೂಕಿನ ಗಡಿಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕದಿಮರ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮಕ್ಕೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಹೌದು, ಇತ್ತೀಚೆಗೆ ಅಥಣಿ ತಾಲೂಕಿನ ಗಡಿಭಾಗಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಸಂಬರಗಿ ಗ್ರಾಮದ ರೈತರು ಬೆಳೆದ ಬೆಳೆ ಕದಿಮರ ಪಾಲಾಗಿದೆ. ಗುಣವಂತಿ ಮಗದ ಹಾಗೂ ಶಹಜಿ ಮಾನ ಎಂಬ ರೈತರ ಹೊಲದಿಂದ 14 ಕ್ವಿಂಟಲ್ ಉದ್ದು ಹಾಗೂ 4 ಕ್ವಿಂಟಲ್ ಜೋಳವನ್ನು ಕಳ್ಳರು ಹೊತ್ತೊಯ್ದಿದ್ದಾರೆ. ವರ್ಷ ಪೂರ್ತಿ ದುಡಿದು ಬೆಳೆದ ಬೆಳೆ ಕಳೆದುಕೊಂಡ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಸಂಬರಗಿ ಗ್ರಾಮ ಪಂಚಾಯತಿ ಅದ, ನಮ್ಮದೊಂದು ಸರ್ಕಾರಿ ಬಾವಿ ಐತ್ರಿ. ಅಲ್ಲಿ 2 ಸಲ ಈ ಕೇಬಲ್ ಹೋದಾರ್ರಿ. ಮೊನ್ನೆ ಕೇಬಲ್ ಹೋದಾರ್ರಿ. ಹಿಂಗ ಕಳು ಮಾಡಿ ಒಯ್ಲತ್ತಾರಿ. ನಾವು ಊರಿಗೆ ಕುಡಿ ನೀರಿಂದ ವ್ಯವಸ್ಥೆ ಮಾಡ್ಲಾಕ, ನೀರು ಸರಬರಾಜು ಮಾಡ್ಲಾಕ ಅದ ಒಂದ ಬಾವಿ ನೀರು ಅದಾವ್ರಿ. ಅಲ್ಲಿ ಪದೇ ತುಡುಗ್ ಮಾಡ್ಲತ್ತಾರ ಅನ್ನೋಕ್ಲಿ ಊರ ಜನರಿಗೆಲ್ಲ ತೊಂದರೆ ಆಗ್ಲತ್ತೈತಿ. ಮತ್ತ ಈಗ ಇದ್ರ ಬದಲ ಯಾರು ತೊಡಗು ಮಾಡತ್ತಾರ ಅನ್ನೋದ ಹಚ್ಚಿ ಅವ್ರ ಇರೋದ್ ಕ್ರಮ ತೋರಿ ಅಂತ ಹೇಳಿಕೆಸಿಂದ ನಾವು ಕೇಳ್ಕೊಳ್ತೇವೆ. ಕೇಬಲ್ ಹೋಗೈತ್ರಿ, 3 ಸಲ 500 ಹೋಗೈತ್ರಿ. ಅದನ್ನ ನಾವು ದುಡ್ಡು ಕೊಟ್ಟು ತೊಗೊಂಡ್ ಬರ್ಲಾತಿದೀವ್ರಿ. ಆದ್ರ ಬಿ ಈ ರೀತಿ ಮಾಡ್ರಿ ಅಂದ್ರ ಜನರ ಸಮಸ್ಯೆ ಆಗ್ತೈತಿ ಜನರಿಗೆ. ಈಗಾಗಲೇ ರೀ ಜನರೆಲ್ಲ ಬಂದ್ ಕೇಸಿಂದ ನಮ್ ಕೇಳ್ತಾರು, 2-3 ದಿವಸ ಆತು ನೀರ್ ಯಾಕೆ ಬಂದಿಲ್ಲ ಊರಿಗೆ. ನಾವ್ ಹೇಳ್ತೀವ್ರಿ ಪದೇ ಎಲ್ಲ ಕೇಬಲ್ ತೊಡಗ್ ಮಾಡ್ಕೊಂಡು ಹೊಂಟಾರು. ಅದಕ್ಕೆ ನಾವು ತಂದು ಹೆಂಗ್ ಮಾಡೋದ್ರಿ, ದುಡ್ಡ ಹಾಕಿ ನಾವು ಇದನ್ನ ಮಾಡ್ಲತ್ತಿದ್ವಿ. ಮತ್ತ ಇದು ಜನರ ಈ ರೀತಿ ಜನರಿಗೆ ತೊಂದರೆ ಆಗ್ಲತ್ತೈತಿ, ಪಂಚಾಯತಿಗೆ ಬಿ ತೊಂದರೆ ಆಗ್ಲತ್ತೈತ್ರಿ. ಇದ ಈಗಾಗಲೇ ಈಗ ಪೊಲಿಟಿಷಿಯನ್ದವ್ರ ಅದ, ಇದು ತುಡುಗ ಆಗೋ ಬದಲ ಒಂದ್ ಸ್ವಲ್ಪ ಸಂಬರಗಿ ಗ್ರಾಮಕ್ಕ ಲಕ್ಷ ಕೊಟ್ಟ ಕಿಸಿಂದ ಅವ್ರ ಯಾರು ತುಡುಗ್ ಮಾಡ್ಯಾರೋ ಅವ್ರ ಮ್ಯಾಲ ಕ್ರಮ ತಗೋಬೇಕಂತ ಹೇಳಿ ಕಿಸಿಂದ ನಾವು केळಕೊಳ್ತೇವೆ. 3 एकर होतं ओढीला आणि 9 पोती घालतं गोळी पेंड्याची. त्यांनी 6 पोती नेली, 3 पोती राखली. पोती आता काय माहिती कोण नेले. 11:30 वाजता झोपले रात्री. आम्ही 3:30ला बघितले. ಇದಲ್ಲದೆ ಗ್ರಾಮ ಪಂಚಾಯಿತಿಗೆ ಸೇರಿದ ಸಾರ್ವಜನಿಕ ಬಾವಿಯ ಪಂಪ್ ಸೆಟ್ ಹಾಗೂ ಕೇಬಲ್ಗಳನ್ನು ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಕಳ್ಳತನಗಳ ಹಾವಳಿ ಹೆಚ್ಚಾಗ್ತಾ ಇದ್ದು, ರೈತರ ಆರ್ಥಿಕ ಹಿಂಸೆ ಹೆಚ್ಚಿಸುತ್ತಿರುವುದು. ಈ ಕಳ್ಳತನಗಳ ವಿರುದ್ಧ ಕಾನೂನು ಬಿಗಿ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅದೇ ಹೇಳ್ರಿ. ಯಾವಾಗ ಕೈ ಆಗ್ತಕ್ಕ